ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ಸಿಲೆಬಸ್ಗೆ ಅನುಗುಣವಾದಂತಹ ಮೇಲಾಟಗಳು ಈ ಒಂದು ವಿಷಯದ ಬಗ್ಗೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಗ್ರೂಪ್ ಗೇಮ್ಸ್ಗೆ ಸಂಬಂಧಪಟ್ಟಂಥ ತರಗತಿಗಳನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿ ನಾನು ಒಂದು 12-13 ಗೇಮ್ಸ್ ಬಗ್ಗೆ ಹಿಂದಿನ ತರಗತಿಯಲ್ಲಿ ಮಾಡಿದ್ದೀನಿ. ಅದು ಕಂಟಿನ್ಯೂಟಿ ಆಗಿ ಅದೂ ಕೂಡ ಪಾರ್ಟ್ ಏನು ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಈ ವೈಯಕ್ತಿಕ ಆಟಗಳು ಇದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ ಅಂಥೇಳಿ ಈ ಅಥ್ಲೆಟಿಕ್ಸ್ ಬಗ್ಗೆ ಕೂಡ ಏನು ಮಾಡಿದ್ದೀನಿ, ತರಗತಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ 2003 ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಕ್ವಶನ್ ಪೇಪರ್ ಕೂಡ ನಾನು ಅನಾಲಿಸಿಸ್ ಮಾಡಿದ್ದೀನಿ. ಪಾರ್ಟ್ 2, ಪಾರ್ಟ್ 1 ಆಗಿ ಯಾರೆಲ್ಲ ಅವನ್ನ ತರಗತಿಯನ್ನು ನೋಡ್ಕೊಂಡಿಲ್ವೋ ಅವೆಲ್ಲ ತರಗತಿಗಳು ನೋಡ್ಕೊಳ್ಳಿ. ಟೈಮ್ ಸಿಕ್ಕಾಗೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಈ ದೈಹಿಕ ಶಿಕ್ಷಣ ಒಂದು ಕ್ವಶನ್ ಪೇಪರ್ ಕೂಡ ಏನು ಮಾಡ್ತೀನಿ, ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಅದು ನಾನು ಫುಲ್ಲು ಸಿಲೆಬಸ್ ಮುಗಿಸಿದ ಮೇಲೆ ಮಾಡಬೇಕಂತ ಅಂದ್ಕೊಂಡಿದ್ದೆ. ಆದರೆ ನೀವು ಕೇಳ್ತಾ ಇರೋದ್ರಿಂದ ಇನ್ನೂ ಸಿಲೆಬಸ್ ಕಂಪ್ಲೀಟ್ ಮಾಡೋದೇ ಬಿಡಿಸಿದ್ದೀನಿ. ಅದಕ್ಕೋಸ್ಕರ ಇನ್ನೂ ಯಾವ ಕಂಪ್ಲೀಟ್ ಮಾಡಿಲ್ಲೋ ಫುಲ್ ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಇವತ್ತಿನ ತರಗತಿಯಲ್ಲಿ ಮೇಲಾಟಗಳು ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮೇಲಾಟಗಳು ಅಥವಾ ಅಥ್ಲೆಟಿಕ್ಸ್ ಅಂತ ಹೇಳಿ ಕರಿತೀವಿ ನಾವು. ಮುಖ್ಯವಾಗಿ ಮೇಲಾಟಗಳಲ್ಲಿ ಎಸೆತಗಳು, ಜಿಗಿತಗಳು, ನೆಗೆತಗಳು ಅಂತ ರೀತಿಯೆಲ್ಲ ಬರ್ತವೆ. ಅವೆಲ್ಲದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಒಂದೊಂದಾಗಿ. ಮೇಲಾಟಗಳನ್ನು ಎಲ್ಲ ಕ್ರೀಡೆಗಳ ತಂದೆ ಅಂಥೇಳಿ ಕರಿತೀವಿ. ಏನಂತ ಕರಿತೀವಿ? ಮೇಲಾಟಗಳಿಗೆ ಎಲ್ಲ ಕ್ರೀಡೆಗಳ ತಂದೆ ಅಂತೇಳಿ ಕರಿತೀವಿ. ಕ್ವಶನ್ ಆಗ್ಬೋದು, ನೆನ್ಪಿಟ್ಕೊಳ್ಬೇಕು. ಅಥ್ಲೆಟಿಕ್ಸ್ ಎಂಬ ಪದವು ಅಥ್ಲಾನ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಯಾವ ಪದದಿಂದ ಬಂದಿದೆ ಅಂತ ಕೇಳ್ತಾರೆ. ಅಥ್ಲಾನ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಅಥ್ಲಾನ್ ಅಂದರೆ ಏನು ಹಾಗಾದರೆ ಅಂದರೆ ಸ್ಪರ್ಧೆ ಅಂತ ಅರ್ಥ. ಅಥ್ಲಾನ್ ಅಂದರೆ ಸ್ಪರ್ಧೆ ಅಂತ ಅರ್ಥ. ಅಂತ ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಇದೆ ಅಂದರೆ ಅಲ್ಲಿ 2 ನೇರ ಇರ್ತವೆ ಮತ್ತು 2 ತಿರುವುಗಳನ್ನು ಹೊಂದಿರ್ತೈತೆ. ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಎಷ್ಟಿರ್ತೈತೆ ಅಂದರೆ ಅದು 400 ಮೀಟರ್ಸ್ ಇರ್ತೈತೆ. ಅದರಲ್ಲಿ 8 ಓಣೆಗಳು ಇರ್ತವೆ. ಮೇಲಾಟಗಳು ವೈಯಕ್ತಿಕ ಮತ್ತು ವ್ಯಕ್ತಿಗತ ದೈಹಿಕ ಚಟುವಟಿಕೆಗಳು ಇರ್ತವೆ. ಇವು ವೈಯಕ್ತಿಕ ಆಟಗಳಂತೇಳಿ ಕರಿತೀವಿ. ವೈಯಕ್ತಿಕವಾಗಿರ್ತವೆ ಮತ್ತು ವ್ಯಕ್ತಿಗತವಾಗಿರ್ತವೆ. ವ್ಯಕ್ತಿಗತ ದೈಹಿಕ ಚಟುವಟಿಕೆಯನ್ನು ಇದು ಸಂಬಂಧಪಟ್ಟಿರ್ತೈತಿ. ಮೇಲಾಟಕ್ಕೆ ಸಂಬಂಧಪಟ್ಟ ಎಲ್ಲ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಅಮೇಚೂರ್ ಅಥ್ಲೆಟಿಕ್ಸ್ ಫೆಡರೇಷನ್ ಈ ಒಂದು ಸ್ಪರ್ಧೆಯ ನಿಯಮಾನುಸಾರವಾಗಿ ಏನು ಮಾಡ್ತೈತೆ, ನಡೀತವೆ. ಏನು? ಅಂತಾರಾಷ್ಟ್ರೀಯ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್ IAAF ಅಂತೇಳಿ ಕರಿತೀವಿ. ಈ ಒಂದು ಸಂಸ್ಥೆಯ ಪ್ರಕಾರ ಏನು ಮಾಡ್ತೀವಿ, ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಕ್ರೀಡೆಗಳು ನಡೀತವೆ. ಅಂದರೆ ಕ್ರೀಡೆಗಳು ಎದುರು ಅಂದರೆ ಅಥ್ಲೆಟಿಕ್ಸ್ ಕ್ರೀಡೆಗಳು ಯಾವುದರ ಒಂದು ಕೋರಿಕೆ ಮೇರೆಗೆ ನಡೆಸ್ತವೆ ಅಂತಂದರೆ ಅದು IAAF. I ಅಂದರೆ ಇಂಟರ್ನ್ಯಾಷನಲ್, A ಅಂದರೆ ಅಮೇಚೂರ್, ಇನ್ನೊಂದು A ಅಂದರೆ ಅಥ್ಲೆಟಿಕ್ಸ್, F ಅಂದರೆ ಫೆಡರೇಷನ್. ಇದು ಅಥ್ಲೆಟಿಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಫೆಡರೇಷನ್ ಆಗಿರ್ತದೆ, ಅಂದರೆ ಒಂದು ಸಂಸ್ಥೆ ಆಗಿರ್ತದೆ ಇದು. ಈ ಸಂಸ್ಥೆ ಏನು ಮಾಡ್ತದೆ ಅಂದರೆ ಅಥ್ಲೆಟಿಕ್ಸ್ಗೆ ಸಂಬಂಧಪಟ್ಟಂತಹ ನಿಯಮಗಳನ್ನು ಕೂಡ ಮಾಡ್ತೈತೆ. ಹಾಗೆ ಕಾಲಕ್ಕೆ ಏನು ಮಾಡ್ತೈತೆ, ಬದಲಾವಣೆಗಳು ಕೂಡ ನಿಯಮದಲ್ಲಿ ಮಾಡ್ಕೊಳ್ತೈತೆ. ಈಗ AAFI ಇದು ನೋಡ್ರಿ. AAFI ಅಂದರೆ ಅಮೇಚೂರ್ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ. IAAF ಅಂದರೆ ಅಂತಾರಾಷ್ಟ್ರೀಯ ಅಂದರೆ ಇಂಟರ್ನ್ಯಾಷನಲ್ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್. AAFI ಅಂದರೆ ಅಮೇಚೂರ್ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ. ಇದ್ದೀರಿ, ಇದು ನೆನ್ಪಿಟ್ಕೋಬೇಕು ನಾವು. KAAF ಅಂದರೆ ಕರ್ನಾಟಕ ಸ್ಟೇಟ್ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್. ಕರ್ನಾಟಕ ಸ್ಟೇಟ್ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್ ಅಂತೇಳಿ. SAF ಅಂದರೆ ಸೌತ್ ಏಷಿಯನ್ ಫೆಡರೇಷನ್ ಗೇಮ್ಸ್. SAF ಅಂದರೆ ಸೌತ್ ಏಷಿಯನ್ ಫೆಡರೇಷನ್ ಗೇಮ್ಸ್ ಅಂತೇಳಿ ಕರಿತೀವಿ. ಈಗ AAC ಅಂದರೆ ನೋಡಿರಿ, ಏಷಿಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಏಷಿಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಂತೇಳಿ ಕರಿತೀವಿ. IAM ಇಂಟರ್ನ್ಯಾಷನಲ್ ಅಥ್ಲೆಟಿಕ್ ಮೀಟ್ಸ್. ಇಂಟರ್ನ್ಯಾಷನಲ್ ಅಥ್ಲೆಟಿಕ್ಸ್ ಮೀಟ್ಸ್ ಅಂತೇಳಿ ಕರಿತೀವಿ. ಇದು IAM. IAAF ಅಂದರೆ ಅಂತಾರಾಷ್ಟ್ರೀಯ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್. ಇಂಟರ್ನ್ಯಾಷನಲ್ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್. ಇವೆಲ್ಲ ಲಾಂಗ್ ಫಾರ್ಮ್ ಕೇಳ್ತಾರೆ ಎಕ್ಸಾಮಲ್ಲಿ, ನೆನ್ಪಿಟ್ಕೋಬೇಕು.
AAFI ಅಂದರೆ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ, KAF ಅಂದರೆ ಕರ್ನಾಟಕ ಸ್ಟೇಟ್ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್, SAF ಅಂದರೆ ಸೌತ್ ಏಷ್ಯನ್ ಫೆಡರೇಷನ್ ಗೇಮ್ಸ್, AAC ಅಂದರೆ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್, IAM ಅಂದರೆ ಇಂಟರ್ನ್ಯಾಷನಲ್ ಅಥ್ಲೆಟಿಕ್ಸ್ ಮೀಟ್ಸ್, IAAF ಅಂದರೆ ಅಂತಾರಾಷ್ಟ್ರೀಯ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್ ಅಥವಾ ಇಂಟರ್ನ್ಯಾಷನಲ್ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್. ಇವೆಲ್ಲವೂ ಲಾಂಗ್ ಫಾರ್ಮ್ಗಳು ನೆನ್ಪಿಟ್ಕೋಬೇಕು, ಇಂಪಾರ್ಟೆಂಟಿವು. ಈಗ ವಯೋವರ್ಗಗಳು ಕಿರಿಯ ಪುರುಷ ಮತ್ತು ಮಹಿಳೆಯರಿಗೆ ಯಾವ ರೀತಿ ಇರ್ತದೆ ಅಂತ ನೋಡ್ರಿ. ಯಾವುದೇ ಸ್ಪರ್ಧಿ ಆಯಾ ವರ್ಷದ ಡಿಸೆಂಬರ್ 31ರಂದು 20 ವರ್ಷ ಏನಿರಬೇಕು ಅವರು ಪೂರೈಸಬೇಕು. ಯಾರು ಕಿರಿಯ ಪುರುಷ ಅಥವಾ ಮಹಿಳೆ ಇದ್ದಾರೆ ಅಂದರೆ ಅವ್ರು ಏನು ಮಾಡಬೇಕಂದ್ರೆ ಯಾವುದೇ ಸ್ಪರ್ಧೆ ಆಯಾ ವರ್ಷದ 31 ಡಿಸೆಂಬರ್ ಒಳಗೆ ಏನಿರಬೇಕು 20 ವರ್ಷ ಪೂರೈಸಿರ್ಬೇಕು. ಅವರು 20 ವರ್ಷ ಆಗಿರ್ಬೇಕಂದ್ರೆ ಡಿಸೆಂಬರ್ ಗಂಟೆ ಅಷ್ಟೇ ಹಿಡಿತಾರೆ. ಡಿಸೆಂಬರ್ ದಾಟಿದ್ರೆ ಅವರು 21ಕ್ಕೆ ಬೀಳ್ತಾರೆ ಅಂತ ಅರ್ಥ. ಈಗ ವೆಟರನ್ ಪುರುಷ ಅಂದರೆ ಹಿರಿಯ ಪುರುಷ. ವೆಟರನ್ ಅಂದರೆ ಹಿರಿಯ ಪುರುಷ. ಒಬ್ಬ ಪುರುಷ ತನ್ನ 40ನೇ ವರ್ಷದ ಜನ್ಮದಿನದಂದು ಹಿರಿಯ ಪುರುಷನಾಗಿರ್ತಾನೆ. ಆ ವ್ಯಕ್ತಿ 40 ವರ್ಷ ಆಗಿದೆ ಅಂದರೆ ಆ ಜನ್ಮದಿನ ಏನು ಇರುತ್ತಲ್ಲ ಆ ಒಂದು ಜನ್ಮದಿನದಿಂದ ಏನಾಗಿರ್ತಾನೆ ಹಿರಿಯ ಪುರುಷ ಆಗಿರ್ತಾನೆ. ಈಗ ಹಿರಿಯ ಮಹಿಳೆ ಅಂತ ಯಾವಾಗ ಕರಿತೀವಿ ನೋಡ್ರಿ. ಒಬ್ಬ ಸ್ತ್ರೀ ತನ್ನ 35 ವರ್ಷದ ಜನ್ಮದಿನದಂದು ಹಿರಿಯ ಮಹಿಳೆ ಆಗಿರ್ತಾಳೆ. ಹಿರಿಯ ಮಹಿಳೆ ಅಂದರೆ ಒಬ್ಬ ಸ್ತ್ರೀ ಏನಾಗಿರಬೇಕು 35 ವರ್ಷ ಅವಳ ಜನ್ಮದಿನವನ್ನು ಅಂದರೆ 35 ವರ್ಷ ಕಂಪ್ಲೀಟ್ ಆಗಿರಬೇಕು. ಆವಾಗ ಅವಳು ಹಿರಿಯ ಮಹಿಳೆ ಅಂತೇಳಿ ಕರಿತೀವಿ. ಮೇಲಾಟಗಳಲ್ಲಿ 3 ಪ್ರಮುಖ ಪ್ರಕಾರಗಳು. ಮೇಲಾಟಗಳಲ್ಲಿ ಮುಖ್ಯವಾಗಿ 3 ಪ್ರಮುಖ ಏನು ಮಾಡ್ತೀವಿ ಪ್ರಕಾರಗಳನ್ನು ಕಾಣ್ತೀವಿ. ಒಂದು ಓಟಗಳು, ಎಸೆತಗಳು, ಜಿಗಿತಗಳು. ಓಟ, ಎಸೆತ, ಜಿಗಿತ. ಓಟಗಳಲ್ಲಿ ರನ್ನಿಂಗ್ ರೇಸ್ಗಳು ಬರ್ತವೆ. ಎಸೆತಗಳಲ್ಲಿ ಗುಂಡು ಎಸೆತ, ಚಕ್ರ ಎಸೆತ, ಹ್ಯಾಮರ್ ಎಸೆತ, ಜಾವೆಲಿನ್ ಎಸೆತ ಇವು ಬರ್ತವೆ. ಜಿಗಿತಗಳು ಉದ್ದ ಜಿಗಿತ, ಎತ್ತರ ಜಿಗಿತ, ಹಡಲ್ಸ್ ಜಿಗಿತ ಇವೆಲ್ಲ ಏನು ಮಾಡ್ತವೆ ಜಿಗಿತಗಳಲ್ಲಿ ಬರ್ತವೆ. ಇವಾಗ ನಾವು ಓಟಗಳ ಬಗ್ಗೆ ತಿಳ್ಕೊಳ್ಳೋಣ. ಓಟಗಳ ಉದ್ದೇಶವನ್ನು ಹೇಳುವುದಾದರೆ ಓಟಗಳ ಉದ್ದೇಶ ಏನಂದರೆ ಚಲನಾ ಸ್ವಭಾವದ ಬೆಳವಣಿಗೆಯನ್ನು ಏನು ಮಾಡ್ತೇವೆ ಪುಷ್ಟೀಕರಿಸ್ತವೆ. ಚಲನಾ ಒಂದು ಸ್ವಭಾವದ ಬೆಳವಣಿಗೆಯನ್ನು ಏನು ಮಾಡ್ತೇವೆ ಪುಷ್ಟೀಕರಿಸುವುದು ಓಟಗಳ ಒಂದು ಉದ್ದೇಶ ಆಗಿರ್ತೈತಿ. ಪ್ರೇರಣೆಯನ್ನು ಚಲನೆಯಲ್ಲಿ ಪರಿವರ್ತಿಸುವುದು. ಪ್ರೇರಣೆಯನ್ನು ಏನು ಮಾಡ್ತೀವಿ ನಾವು ಚಲನೆಯಾಗಿ ಪರಿವರ್ತಿಸ್ತೀವಿ. ಚಲನೆಗೆ ವೇಗದ ಅಂತಿಮ ಸ್ವರೂಪ ನೀಡುವುದು. ಚಲನೆಗೆ ವೇಗದ ಅಂತಿಮ ಸ್ವರೂಪ ಏನು ಮಾಡ್ತವೆ ಈ ಓಟಗಳು ನೀಡ್ತವೆ. ಇದು ಶಿಸ್ತು, ಧೈರ್ಯ, ಸಾಹಸ ಮತ್ತು ಆತ್ಮನಿರ್ಭರತೆಯನ್ನು ಬೆಳೆಸ್ತದೆ. ಓಟ ಏನು ಬೆಳೆಸ್ತದೆ ಶಿಸ್ತು ಬೆಳೆಸ್ತದೆ, ಧೈರ್ಯ ಬೆಳೆಸ್ತೈತೆ, ಸಾಹಸ, ಆತ್ಮನಿರ್ಭರತೆ ಅಂದರೆ ಭಯವನ್ನು ಹೋಗಲಾಡಿಸ್ತದೆ. ಇವೆಲ್ಲ ಅಂಶಗಳು ಏನು ಮಾಡ್ತದೆ ನಮಗೆ ಓಟ ಬೆಳೆಸ್ತೈತೆ. ಸತತ ಓಟಗಳ ಅಭ್ಯಾಸದಿಂದ ಶ್ವಾಸಕೋಶ, ಹೃದಯಗಳನ್ನು ಕೂಡ ಬಲಗೊಳಿಸಬಹುದು ಹಾಗೂ ಸ್ನಾಯುಗಳ ಚಲನೆಯನ್ನು ಸಂಕುಚಿತ ಮತ್ತು ವಿಕಸಿತ ಬಲವರ್ಧನೆ ಕೂಡ ತರ್ತೈತೆ. ಏನು ಮಾಡ್ತೈತೆ ಸತತ ಓಟಗಳ ಒಂದು ಅಭ್ಯಾಸದಿಂದ ಶ್ವಾಸಕೋಶ, ಹೃದಯದ ಬಡಿತ ಇವೆಲ್ಲ ಏನಾಗ್ತೈತೆ ಬಲಿಷ್ಠವಾಗ್ತವೆ ಹಾಗೂ ಸ್ನಾಯುಗಳ ಚಲನೆಯಲ್ಲಿ ಕೂಡ ಏನಾಗ್ತದೆ ಸಂಕುಚಿತ ಮತ್ತು ವಿಕಸಿತ ಬಲವರ್ಧನೆಯಲ್ಲಿ ಕಂಡುಬರ್ತೈತೆ. ಓಟಗಳಲ್ಲಿ ಮುಖ್ಯವಾಗಿ 3 ಪ್ರಕಾರಗಳು ಕಂಡುಬರ್ತವೆ. ಅಲ್ಲಿ ವೇಗದ ಓಟಗಳು, ಮಧ್ಯಮ ಕ್ರಮಾಂಕದ ಓಟಗಳು, ಇವಕ್ಕೆ ದೂರದ ಓಟಗಳು ಅಂತ ಕರಿತೀವಿ. ಹಾಗೆ ದೂರದ ಓಟಗಳು ಇವು ಸ್ವಲ್ಪ ಮಧ್ಯಮ ದೂರದ ಓಟಗಳಾಗಿರ್ತವೆ, ಇವು ಹೆಚ್ಚಿನ ದೂರದ ಓಟಗಳಾಗಿರ್ತವೆ. ಈಗ ವೇಗದ ಓಟಗಳು ನೋಡ್ರಿ. ಪ್ರಾರಂಭದಿಂದ ಮುಕ್ತಾಯದವರೆಗೆ ಪರಮ ವೇಗದಿಂದ ನೋಡ್ರಿ. ಪ್ರಾರಂಭದಿಂದ ಮುಕ್ತಾಯದವರೆಗೆ ಏನು ಮಾಡ್ತವೆ ಇವು ಓಟಗಳು ಪರಮ ವೇಗದಿಂದ ಓಡುವ ಓಟಗಳಿಗೆ ವೇಗದ ಓಟಗಳು ಅಂತೇಳಿ ಕರಿತೀವಿ. ಇದೆಲ್ಲ ಏನಿದೆ 6ನೇ ಕ್ಲಾಸ್ ಬುಕ್ಸಲ್ಲಿದೆ. ಅದು ಅವಾಗ ಕೂಡ ನಾನು ಹೇಳಿದ್ದೀನಿ, ನೀವು ಒಂದ್ಸರಿ ನೋಡ್ಕೊಳ್ಳಿ, ಬುಕ್ಸಲ್ಲಿ ಚೆನ್ನಾಗಿದೆ. ಇನ್ನು ನಾವು ಯಾವಾಗ ಪ್ರಾರಂಭ ಮಾಡ್ತೀವೋ ಪ್ರಾರಂಭದಿಂದ ಮುಕ್ತಾಯದವರೆಗೆ ಪರಮ ವೇಗದಿಂದ ಒಂದೇ ಸಮನೆ ಓಡುವಂಥ ಒಂದು ವೇಗದಿಂದ ಓಡುವ ಓಟಗಳು ಏನಂತೀವಿ ವೇಗದ ಓಟಗಳು ಅಂತೇಳಿ ಕರಿತೀವಿ. ಇಲ್ಲಿ ಸ್ಪೀಡ್ ಮುಖ್ಯ ಆಗಿರ್ತೈತಿ. ಈ ವೇಗದ ಓಟಗಳಿಂದ ತೀವ್ರತೆಯ ಪ್ರೇರಣೆಯನ್ನು ಚಲನೆಯಲ್ಲಿ ಪರಿವರ್ತಿಸುವಂಥ ಪ್ರವೃತ್ತಿ ಬೆಳೀತಿದ್ದೀವಿ. ಏನು ಮಾಡ್ತೀವಿ ಈ ವೇಗದ ಓಟಗಳಿಂದ ತೀವ್ರತೆಯ ಪ್ರೇರಣೆಯನ್ನು ಚಲನೆಯಲ್ಲಿ ಏನು ಮಾಡ್ತೀವಿ ಪರಿವರ್ತಿಸ್ಕೊಳ್ಳುವಂಥ ಒಂದು ಮನೋಭಾವ ನಮ್ಮ ಹತ್ರ ಬೆಳೀತದೆ. ಹಾಗಾದರೆ ವೇಗದ ಓಟಗಳಂತ ಯಾವ್ಯಾವ ಕರಿತೀವಿ ನಾವು ಅಂತ ನೋಡಿರಿ. 100 ಮೀಟರ್, 200 ಮೀಟರ್, 400 ಮೀಟರ್, 4x100 ಮೀಟರ್ ರಿಲೇ, 4x400 ಮೀಟರ್ ರಿಲೇ, ಮತ್ತು 80 ಮೀಟರ್ ಹಡಲ್ಸು, 110 ಮೀಟರ್ ಹಡಲ್ಸು, 200 ಮೀಟರ್ ಹಡಲ್ಸು ಇವೆಲ್ಲ ಏನಂತೀವಿ ವೇಗದ ಓಟಗಳು ಅಂತೇಳಿ ಕರಿತೀವಿ.
ಎಕ್ಸಾಮಲ್ಲಿ ಒಂದು ಎಕ್ಸಾಂಪಲ್ಸ್ ಕೊಟ್ಟು ಕೇಳ್ತಾರೆ. ಇದರಲ್ಲಿ ಯಾವುದು ವೇಗದ ಓಟಗಳು ಅಂತೇಳಿ ಈ ರೀತಿ ಕೇಳ್ತಾರೆ. ಅದಕ್ಕೆ ನಾವೆಲ್ಲನೂ ನೆನ್ಪಿಟ್ಕೋಬೇಕು. 100, 200, 400, 4x100 ರಿಲೇ, 4x400 ರಿಲೇ ಹಾಗೂ 80 ಮೀಟರ್ ಹಡಲ್ಸು, 110 ಮೀಟರ್ ಹಡಲ್ಸು, 200 ಮೀಟರ್ ಹಡಲ್ಸಲ್ಲಿ 3 ಬಂದು ನೋಡಿರಿ. ಹಾಗೆ ರಿಲೇಯಲ್ಲಿ 2 ಬಂದವು. ಓಡೋದ್ರಲ್ಲಿ 3 ಬರ್ತವೆ, 100, 200, 400. ಇವಾಗ ಮಧ್ಯಮ ಕ್ರಮಾಂಕದ ಓಟಗಳು. ವೇಗದ ಓಟಗಳ ತಂತ್ರಗಳನ್ನು ಸಡಿಲಿಸಿ ಮಧ್ಯಮ ಓಟಗಳಿಗೆ ಪರಿವರ್ತಿಸಬೇಕಾಗ್ತದೆ. ವೇಗದ ಓಟಗಳ ತಂತ್ರಗಳಲ್ಲಿ ಸ್ವಲ್ಪ ಬದಲಾವಣೆಗಳು ಮಾಡಿಕೊಂಡು ಮಧ್ಯಮ ಓಟದ ಗಳಿಗೆ ಏನು ಮಾಡ್ತಾರೆ, ಅವನ್ನು ಪರಿವರ್ತನೆ ಮಾಡ್ತಾರೆ. ಓಟಗಾರನು ವೇಗವನ್ನು ಹೊಂದಾಣಿಕೆಯಿಂದ ಕ್ರಮೇಣ ಹೆಚ್ಚಿಸ್ಬೋದು. ಏನು ಮಾಡ್ಬೋದು, ಓಟಗಾರ ಏನು ಮಾಡ್ತಾರೆ ಅಂದರೆ ವೇಗದಿಂದ ಹೊಂದಾಣಿಕೆಯಿಂದ ಕ್ರಮೇಣ ಏನಾಗ್ತೈತಿ, ಹೆಚ್ಚಿಸಬೇಕಾಗ್ತೈತಿ. ಅವುಗಳೆಂದರೆ ಯಾವಪ್ಪ ಹಾಗಾದರೆ ಮಧ್ಯಮ ಕ್ರಮಾಂಕದ ಓಟಗಳಂದರೆ 800, 150, 3400 ಮೀಟರ್ ಹಡಲ್ಸ್, 800 ಮೀಟರ್ ಓಟ, 1500 ಮೀಟರ್ ಓಟ, 3000 ಮೀಟರ್ ಓಟ, ಹಾಗೆ 400 ಮೀಟರ್ ಹಡಲ್ಸ್. ಇವೆಲ್ಲ ಏನು ಮಧ್ಯಮ ಕ್ರಮಾಂಕದ ಓಟಗಳು ಅಂತೇಳಿ ಕರಿತೀವಿ. ಇವಾಗ ದೂರದ ಓಟಗಳು. ಈ ಓಟಗಳನ್ನು ನಿಧಾನವಾಗಿ ಪ್ರಾರಂಭಿಸಿ ಹಂತವಾಗಿ ಏನು ಮಾಡ್ತೀವಿ, ಹೆಚ್ಚಿಸ್ಕೋತ ಹೋಗಿ ಮಧ್ಯದ ಹಂತಗಳಲ್ಲಿ ವೇಗವಾಗಿ ಬಂದು ಸಮಸ್ಥಿತಿಯಲ್ಲಿ ಇಟ್ಕೊಂಡು ಮುಕ್ತಾಯದ ಹಂತದಲ್ಲಿ ಏನು ಮಾಡ್ತೀವಿ, ಸಾಧ್ಯವಾದ ಗರಿಷ್ಠ ವೇಗವನ್ನು ತಲುಪುತ್ತೀವಿ. ಏನು ಮಾಡ್ತೀವಿ, ಫಸ್ಟಿಗೆ ನಿಧಾನವಾಗಿ ಓಡ್ತಾ ಇರ್ತೀವಿ. ಆಮೇಲೆ ಹಂತವಾಗಿ ಸ್ವಲ್ಪ ಸ್ಪೀಡ್ ಹೆಚ್ಚಿಸ್ಕೊಳ್ತಾ ಹೋಗಿ ಆಮೇಲೆ ಏನು ಮಾಡ್ತೀವಿ, ಒಂದು ಸಮಸ್ಥಿತಿಗೆ ಬರಬೇಕಂತ ಉದ್ದೇಶ ಇಟ್ಕೊಂಡು ಮುಕ್ತಾಯದ ಹಂತದಲ್ಲಿ ಏನು ಮಾಡ್ತೀವಿ, ಸಾಧ್ಯವಾದಷ್ಟು ಮಟ್ಟಿಗೆ ವೇಗವನ್ನು ಮಾಡಿಕೊಂಡು ಆಮೇಲೆ ಏನು ಮಾಡ್ತೀವಿ, ನಮ್ಮ ಗುರಿಯನ್ನು ತಲುಪ್ತೀವಿ. ಇವಕ್ಕೇನಂತೀವಿ ನಾವು ದೂರದ ಓಟಗಳು ಅಂತೇಳಿ ಕರಿತೀವಿ. ಹಾಗಾದರೆ ದೂರದ ಓಟಗಳು ಉದಾಹರಣೆಗಳು ಹೇಳಬೇಕಾದ್ರೆ 5000 ಮೀಟರ್ ಓಟ, 10,000 ಮೀಟರ್ ಓಟ, ಅರ್ಧ ಮ್ಯಾರಥನ್ ಬರ್ತೈತೆ, ಅರ್ಧ ಮ್ಯಾರಥನು, ಹಾಗೆ ಮ್ಯಾರಥನ್. ಫುಲ್ ಮ್ಯಾರಥನ್ ಕೇಳಿದ್ರೆ ಇದು ಕೇಳ್ತಾರೆ ಎಕ್ಸಾಮಲ್ಲಿ ಇಂಪಾರ್ಟೆಂಟು. ಫುಲ್ ಮ್ಯಾರಥನ್ ಕೇಳಿದ್ರೆ 42.195 ಕಿಲೋಮೀಟರ್. ಇದು ಫುಲ್ ಮ್ಯಾರಥನ್ ಅಥವಾ ಮ್ಯಾರಥನ್ ಅಂತೇಳಿ ಕೇಳ್ತಾರೆ. ಅಥವಾ ಅರ್ಧ ಮ್ಯಾರಥನ್ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಇದು ಅರ್ಧ ಮಾಡ್ಕೋಬೇಕು. 21.097 ಕಿಲೋಮೀಟ್ರ್ ಇದು ಎಷ್ಟಿರ್ತದೆ, ಅರ್ಧ ಮ್ಯಾರಥನ್ ಆಗಿರ್ತದೆ. 42.195ದಲ್ಲಿ ಅರ್ಧ ಮಾಡ್ಕೋಬೇಕು. ಅವಾಗೇನು ಬರ್ತೈತೆ, ನಮಗೆ ಹಾಫ್ ಮ್ಯಾರಥನ್ ಬರ್ತೈತೆ. ಇದು ಎಕ್ಸಾಮಲ್ಲಿ ಕೇಳ್ತಾರೆ ಕೂಡ ನೆನ್ಪಿಟ್ಕೊಳ್ಬೇಕು. ಗುಡ್ಡಗಾಡು ಓಟ 3000 ಮೀಟರ್ ಸಿಂಪಲ್ ಚೇಸ್. ನೋಡ್ರಿ, ಗುಡ್ಡಗಾಡು ಓಟ 3000 ಮೀಟರ್ ಸ್ಟೀಪಲ್ ಚೇಸ್ ದೂರದ ಓಟಗಳನ್ನು 6 ವರ್ಗಗಳಿಂದ ವಿಂಗಡಿಸಿದೆ. ಏನು ಮಾಡಿದ್ದೀವಿ, 6 ವರ್ಗಗಳಲ್ಲಿ ವಿಂಗಡಣೆ ಮಾಡಲಾಗಿದೆ ದೂರದ ಓಟಗಳನ್ನು. ಆ 6 ವರ್ಗಗಳು ಯಾವುವು ಅಂದರೆ ನೋಡ್ರಿ, ರಸ್ತೆಯ ಓಟಗಳು ಇವೇನಿದ್ದೀವಿ, ಸ್ಟೀಪಲ್ ಚೇಸ್ ದೂರದ ಓಟಗಳು, ಇವಕ್ಕೇನಂತೀವಿ ಸ್ಟೀಪಲ್ ಚೇಸ್ ದೂರದ ಓಟಗಳು ಅಂತ ಕರಿತೀವಿ. ಅದರಲ್ಲಿ 6 ವರ್ಗಗಳು ಕಂಡು ಬರ್ತವೆ. ಒಂದು ರಸ್ತೆಯ ಓಟಗಳು, ಗುಡ್ಡಗಾಡು ಓಟಗಳು, ರಿಲೇ ಓಟಗಳು, ಸ್ಟೀಪಲ್ ಚೇಸ್ ಅಡೆತಡೆ ಓಟಗಳು, ವಿವಿಧ ಅಂತರದ ಸಾಮಾನ್ಯ ಓಟದ ಸ್ಪರ್ಧೆಗಳು. ದೊಡ್ಡ ಎಲ್ಲ ಜಾಸ್ತಿ ಸ್ಟ್ರೆಂತ್ ಇದ್ರೆ ಏನು ಮಾಡ್ತಾರೆ, ಅಲ್ಲೆಲ್ಲ ರಸ್ತೆ ಮೇಲೆ ಓಡಾಡಿಸ್ತಾರೆ. ಅದಕ್ಕೇನಂತೀವಿ, ಇವೆಲ್ಲ ಏನಂದರೆ ಸ್ಟೀಪಲ್ ಚೇಸ್ ದೂರದ ಓಟಗಳನ್ನು ಅಂಥೇಳಿ ಕರಿತೀವಿ. ಈಗ ಓಟದಲ್ಲಿ 3 ಮಹತ್ವದ ಹಂತಗಳಿವೆ. ಮತ್ತೆ ಓಟಗಳಲ್ಲಿ ಮುಖ್ಯವಾಗಿ 3 ಹಂತಗಳು ಕಂಡು ಬರ್ತವೆ. ಒಂದು ಆರಂಭ, ವೇಗ, ಮುಕ್ತಾಯ. ಆರಂಭ ಹೇಗೆ ಮಾಡ್ತೀವಿ, ವೇಗ ಮಧ್ಯದಾಗ ಹೆಂಗೆ ಸ್ಪೀಡ್ ಮಾಡ್ಕೋತೀವಿ, ಆಮೇಲೆ ಮುಕ್ತಾಯ ಹೆಂಗೆ ಮಾಡ್ತೀವಿ ಅನ್ನೋದು ಆರಂಭ ಹೆಂಗೆ ಮಾಡ್ಕೊಳ್ತೀವಿ ನೋಡ್ರಿ. ಆರಂಭದ ರೇಖೆಯ ಹಿಂದೆ ನಿಂತು ಆರಂಭದ ರೇಖೆಯ ಹಿಂದೆ ಎದೆ ಅಗಲದಷ್ಟು ಕೈಗಳನ್ನು ಊರಿ. ಆರಂಭದ ಗೆರೆಯ ಅಥವಾ ರೇಖೆಯ ಹಿಂದೆ ಎದೆ ಏನು ಮಾಡ್ತೀವಿ, ಅಗಲದಷ್ಟು ಕೈಗಳನ್ನು ಊರಿ ಮೊಣಕಾಲು ಸ್ವಲ್ಪ ಆಧರಿಸಿ ಗುರುತಿನ ಮೇಲೆ ತುದಿಗಾಲನ್ನಿಟ್ಟು 3 ವಿಧದ ಆರಂಭಗಳನ್ನು ನಾವು ತೆಗೆದುಕೊಳ್ತೀವಿ. ಒಂದು ಸ್ಟಾರ್ಟ್ ಅಂಥೇಳಿ ಆರಂಭ, ಸ್ಟಾರ್ಟ್. ಆಮೇಲೆ ಮಧ್ಯದ ಆರಂಭ, ಮೀಡಿಯಮ್ ಸ್ಟಾರ್ಟ್, ದೀರ್ಘ ಆರಂಭ. ಲ್ಯಾಂಗೆಟಿಡ್ ಸ್ಟಾರ್ಟ್ ಅಂತೇಳಿ ಕರಿತೀವಿ, ದೀರ್ಘ ಒಂದು ಆರಂಭಕ್ಕೆ. ಈಗ ಇದು ಆರಂಭದಲ್ಲಿ ಮತ್ತು 3 ಪ್ರಕಾರ ಅದಾವೆ. ಇವಾಗ ಮುಕ್ತಾಯದಲ್ಲಿ 3 ವಿಧಗಳಿದೆ ನೋಡ್ರಿ. ರನ್ ಥ್ರೋ, ಇದ್ರ ಮೂಲಕ ಬೇಕಾದ್ರೆ ನಾವು ಫಿನಿಷ್ ಮಾಡ್ಬೋದು. ಶೋಲ್ಡರ್ ಸ್ಟ್ರಗ್ ಮೂಲಕ ಆದರೂ ನಾವು ಏನು ಮಾಡ್ಬೋದು, ಫಿನಿಷ್ ಮಾಡ್ಬೋದು. ಲಂಚ್ ಅಥವಾ ಟಾರ್ಸೋ ಮೂಲಕ ಕೂಡ ನಾವು ಏನು ಮಾಡ್ಬೋದು, ಗೇಮ್ಸನ್ನು ಎಂಡ್ ಮಾಡ್ಬೋದು, ಅಂದರೆ ಓಟವನ್ನು ನಾವು ಎಂಡ್ ಮಾಡ್ಬೋದು. ಈ ಎಲ್ಲ
ಸ್ಕಿಲ್ಗಳು ಏನು ಮಾಡ್ತಾವೆ ಅಂದರೆ ಪ್ರಾಕ್ಟಿಕಲಲ್ಲಿ ಬರ್ತವೆ. ಇವೆಲ್ಲ ಇಲ್ಲಿ ಏನು ಮಾಡಿದ್ದಾರೆ, AAFIನವರು ಪಾದರಕ್ಷೆ ಧರಿಸುವುದನ್ನು ಕಡ್ಡಾಯಗೊಳಿಸ್ತಾರೆ. ಏನು ಮಾಡ್ತಾರೆ, ಈ ಒಂದು ಸಂಸ್ಥೆದವರು AAFIನವರು ಪಾದರಕ್ಷೆ ಧರಿಸಬೇಕು ಅಂತ ಕಡ್ಡಾಯ ಮಾಡ್ತಾರೆ. AAFI ಅಂದರೆ ನೋಡಿದ್ವಿಲ್ಲ ಹಿಂದೆ, ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ. ಇವಾಗ ಪಾದರಕ್ಷೆಗಳು ನೋಡಿರಿ, ಪಾದರಕ್ಷೆಗಳ ಅಂಗಾಲು ಏನು ಪಾದರಕ್ಷೆ ಹಾಕಿರ್ತಾವಲ್ಲ ಅದರದ್ದು ಅಂಗಾಲು ಹಿಮ್ಮಡಿ ಸೇರಿ ಮೊಳೆಗಳ ಗರಿಷ್ಠ ಸಂಖ್ಯೆ, ಮೂಳೆಲ್ಲದು ಮೊಳೆಗಳ ಗರಿಷ್ಠ ಸಂಖ್ಯೆ 11 ಮೊಳೆಗಳನ್ನು ಮೀರಬಾರ್ದು. ಅದ್ರ ಮೊಳೆಗಳ ಗರಿಷ್ಠ ಸಂಖ್ಯೆ ಎಷ್ಟಿರಬೇಕಂದ್ರೆ 11 ಇರಬೇಕು, ಅದ್ರ ಮೇಲೆ ಇರಬಾರ್ದು ಅಂತ ಅರ್ಥ. ಇದು ಒಂದೊಂದು ಪಾದರಕ್ಷೆಗೆ ಅನ್ವಯಿಸ್ತೈತೆ. ಇದೇನು ಮಾಡ್ತೈತೆ, ಒಂದೊಂದು ಪಾದರಕ್ಷೆಗೆ ಅದು ಅನ್ವಯಿಸ್ತೈತೆ. ಅಂದರೆ ಒಂದು ಪಾದರಕ್ಷೆಗೆ 11 ಗರಿಷ್ಠ ಮೊಳೆಗಳು ಇರಬೇಕು ಅಂತ ಅರ್ಥ. ಇವೆಲ್ಲ ನಾವು ರನ್ನಿಂಗ್ ಹಾಕೊಟ್ಬೇಕಾದ್ರೆ ಬೇರೆ ಬೇರೆ ಪಾದರಕ್ಷೆಗಳನ್ನು ಧರಿಸಿ ಓಡ್ತೀವಿ. ಅಲ್ಲಿ ಅದಕ್ಕೋಸ್ಕರ ಅವಕ್ಕೆ ಏನಿರ್ತೀವಿ ಒಂಥರ ಈ ಥರ ಮೊಳೆ ಥರ ಇರ್ತವೆ, ಅದ್ರ ಬಗ್ಗೆ ಇಲ್ಲಿ ಹೇಳ್ತಿರೋದು. ಇವಾಗ ಮೊಳೆಗಳ ಅಳತೆ ನೋಡ್ರಿ. ಸಿಂಥೆಟಿಕ್ ಟ್ರ್ಯಾಕ್ನಲ್ಲಿ ಭಾಗವಹಿಸುವಾಗ, ಟ್ರ್ಯಾಕ್ನಲ್ಲೂ ಕೂಡ ಬೇರೆ ಬೇರೆ ವಿಧಗಳು ಬರ್ತವೆ. ಇಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ನಲ್ಲಿ ನಾವೇನಾದರೂ ಭಾಗವಹಿಸ್ತಿದ್ದೀವಿ ಅಂದರೆ ಪಾದರಕ್ಷೆಯ ಮೊಳೆಗಳ ಅಂಗಾಲು ಮತ್ತು ಹಿಮ್ಮಡಿಯಲ್ಲಿ 9 ಮಿಲಿಮೀಟರ್ಗಿಂತ ಹೆಚ್ಚಿಗೆ ಏನಿರ್ಬೋದು ಉದ್ದವಿರಬಾರ್ದು. ಸಿಂಥೆಟಿಕ್ ಹಾಸಿಗೆ ಮೇಲೆ ನಾವು ಓಡ್ತಾ ಇದ್ದೀವಿ ಅಂದರೆ ಅಲ್ಲಿ ಏನು ಮಾಡಬಾರ್ದು ಅಂದರೆ ಮೊಳೆಗಳು 9 mm ಹೆಚ್ಚಿಗೆ ಉದ್ದ ಇರಬಾರ್ದು ಅಂತ ಅರ್ಥ. ಅಂದರೆ 9ರೊಳಗೆ ಇರಬೇಕು. ಆದರೆ ಎತ್ತರ ಜಿಗಿತ, ಜಾವೆಲಿನ್ ಎಸೆತದಲ್ಲಿ ಭಾಗವಹಿಸುವಾಗ ಧರಿಸಿಕೊಳ್ಳುವಂಥ ಪಾದರಕ್ಷೆಗಳ ಮೊಳೆಗಳ ಉದ್ದ ಎಷ್ಟಿರಬೇಕು ಅಲ್ಲಿ ಅಂತಂದರೆ ಉದ್ದ 12 ಮೀಟ್ರ್ ಇರಬೇಕು. 12 mm ಅಂದರೆ ಮಿಲಿಮೀಟ್ರ್ ಇರಬೇಕು. 12 ಮಿಲಿಮೀಟ್ರ್ಗಿಂತ ಹೆಚ್ಚು ಹೊಂದಿರಬಾರ್ದು. ಅಲ್ಲಿ 12ಗಿಂತ ಹೆಚ್ಚಿರಬಾರ್ದು. ಇಲ್ಲಿ ಸಿಂಥೆಟಿಕ್ ಒಂದು ಟ್ರ್ಯಾಕ್ನಲ್ಲಿ ಓಡುವಾಗ ಅಲ್ಲಿ ಎಷ್ಟಿರಬಾರ್ದು ಅಂದರೆ 9 ಮೀಟರ್ಗಿಂತ 9 mm ಹೆಚ್ಚಿಗೆ ಇರಬಾರ್ದು. ನೆನ್ಪಿಟ್ಕೋಬೇಕು. ಹಾಗಾದರೆ ವ್ಯಾಸ ಎಷ್ಟಿರಬೇಕು ನೋಡ್ರಿ, ವ್ಯಾಸ 4 mm ಇರಬೇಕು. ಹುಲ್ಲು ಅಂಕಣ ಅಥವಾ ಟ್ರ್ಯಾಕ್ನಲ್ಲಿ ನಾವು ಏನಾದರೂ ಭಾಗವಹಿಸ್ತಾ ಇದ್ದೀವಿ ಅಂದರೆ ಅವಾಗ ಪಾದರಕ್ಷೆದ ಮೊಳೆಗಳು ಎಷ್ಟಿರಬೇಕಂದ್ರೆ ಉದ್ದ 25 mm ಅಂದರೆ ಮಿಲಿಮೀಟ್ರ್ ಇರಬೇಕು. ವ್ಯಾಸ ಎಷ್ಟಿರಬೇಕಲ್ಲಿ ಅಂದರೆ 4 mm ಇರಬೇಕು. 4 mm ಮೇಲೆ ಹೋಗಬಾರ್ದು. ಎತ್ತರ ಜಿಗಿತದಲ್ಲಿ ಏನಾದರೂ ಪಾದರಕ್ಷೆಗಳ ಅಂಗುಲ ಎಷ್ಟಿರಬೇಕಂದ್ರೆ ನಾವು ಎತ್ತರ ಜಿಗಿತದಲ್ಲಿ ಏನಾದರೂ ಭಾಗವಹಿಸ್ತಾ ಇದ್ದೀವಿ ಅಂದರೆ ಅಲ್ಲಿ 13 ಮಿಲಿಮೀಟರ್ಗಿಂತ ಹೆಚ್ಚು ದಪ್ಪ ಇರಬಾರ್ದು. ಅಷ್ಟು ದಪ್ಪ ಇರಬಾರ್ದು. ಎಷ್ಟಕ್ಕಿಂತ 13 ಮಿಲಿಮೀಟರ್ಗಿಂತ ಹೆಚ್ಚು ದಪ್ಪ ಇರಬಾರ್ದು. ಹಿಮ್ಮಡಿಯ ದಪ್ಪ ಎಷ್ಟಿರಬೇಕು ಅಂದರೆ 19 mm ಇರಬೇಕು. 19 mm ಅಲ್ಲಿ ಕೂಡ ಹೆಚ್ಚಿರಬಾರ್ದು. ಇದರಲ್ಲಿ ಹಿಮ್ಮಡಿಯ ದಪ್ಪ ಸೂಚನೆ ಕೊಟ್ಟಿದ್ದಾರೆ ನೋಡಿ. ಕೃತಕವಾಗಿ ಅನುಕೂಲ ಪಡೆಯುವಂತಹ ಯಾವುದೇ ರಬ್ಬರ್ ಪದರು ಮುಂತಾದವುಗಳನ್ನು ಪಾದರಕ್ಷೆಯೊಳಗೆ ಇರಿಸಿಕೊಳ್ಳಲು ಅವಕಾಶ ಇಲ್ಲ. ನಮಗೇನಾದರೂ ಅನುಕೂಲ ಅಂಥೇಳಿ ನಾವೇನು ಮಾಡೋಂಗಿಲ್ಲ, ಪಾದರಕ್ಷೆ ಒಳಗೆ ಯಾವುದೇ ರೀತಿಯ ರಬ್ಬರ್ ಪದರು ಇಟ್ಕೊಳ್ಳೋಂಗಿಲ್ಲ. ಇಲ್ಲಿಗೆ ಈ ಒಂದು ತರಗತಿ ಸಾಕು. ಮುಂದಿನ ತರಗತಿಯಲ್ಲಿ ಮುಂದಿರುವಂಥ ಭಾಗದ ಕುರಿತು ಪಾರ್ಟ್ 2 ಮಾಡ್ತೀನಿ. ಇದು ಯಾಕಂದರೆ ಸ್ವಲ್ಪ ಹೊಸ ವಿಷಯ ಅನಿಸೋದ್ರಿಂದ ನಮಗೆ ಸ್ವಲ್ಪನೇ ಆಗಿ ತಿಳ್ಕೊಳ್ಳೋಣ. ಈಗ ಇಷ್ಟು ಸಾಕು, ಯಾಕಂದರೆ ಇನ್ನೊಂದು ಜಾಸ್ತಿ ಆಗೋಯ್ತೈತೆ. ಸಾಕು, ಸ್ವಲ್ಪ ಪಾರ್ಟ್ ವೈಸ್ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.